ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಸ್ವಯಂವರದಲ್ಲಿ ದ್ರೌಪದಿ ಯಾರಿಗೆ ಅವಮಾನ ಮಾಡಿದಳು ಮತ್ತು ಏಕೆ ಮಾಡಿದಳು? ಇನ್ನು ಇಬ್ಬರಿಗೆ ಅವಮಾನ ಮಾಡಿದವರು ಯಾರು ಮತ್ತು ಏಕೆ ಅವಮಾನ ಮಾಡಿದರು ಎಂದು ಈ ಕಥೆಯಲ್ಲಿ ತಿಳಿಯೋಣ. ದ್ರೌಪದಿಯು ಮಾಡಿದ್ದು 3 ಪಾಪಗಳೇ ಆಕೆಯನ್ನು ಸ್ವರ್ಗಕ್ಕೆ ಹೋಗದಂತೆ ಮಾಡಿತು. ದ್ರೌಪದಿಯ ಮೃತ್ಯು ಲೋಕದಲ್ಲಿರುವಂತೆ ಮಾಡಿದ ಆಕೆಯ 3 ಪಾಪಗಳಾವು? ದ್ರೌಪದಿ ಬಗ್ಗೆ ನಿಮಗೇನು ಸತ್ಯ ಗೊತ್ತಿದೆಯಾ? ಗೊತ್ತಿಲ್ಲ ಆದರೆ ಈ ಕಥೆಯಲ್ಲಿ ತಿಳಿಯೋಣ ಬನ್ನಿ. ದೃಪದನ ಮಗಳು ದ್ರೌಪದಿ ಅತ್ಯಂತ ಸೌಂದರ್ಯದ ಮಾಲೀಕಳು. ರಾಜಮನೆತನದಲ್ಲಿ ಹುಟ್ಟಿದ್ದ ಪ್ರೀತಿಯಲ್ಲಿ ಬೆಳೆದ ದ್ರೌಪದಿಯು ಈ ಮಹಾಭಾರತದ ಯುದ್ಧದಲ್ಲಿ ಲಿಪಿಯನ್ನು ಬರೆದಿದ್ದಲ್ಲದೆ ಸ್ವರ್ಗಕ್ಕೆ ಹೋಗುವ ಮುನ್ನ ಆಕೆ ತನ್ನ ಪ್ರಾಣವನ್ನು ತ್ಯಜಿಸಬೇಕಾಯಿತು. ಅಂದರೆ ದ್ರೌಪದಿ ಸ್ವರ್ಗವನ್ನು ಸೇರುವ ಮೊದಲೇ ಸಾವನ್ನಪ್ಪುತ್ತಾಳೆ. ಇದರಿಂದ ಆಕೆಗೆ ಸ್ವರ್ಗವನ್ನು ಸೇರಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣಗಳು ದ್ರೌಪದಿ ಮಾಡಿದ್ದ 3 ಪಾಪಗಳು. ದ್ರೌಪದಿ ಮೃತ್ಯು ಲೋಕದಲ್ಲಿರುವಂತೆ ಮಾಡಿದ ಆಕೆಯ 3 ಪಾಪಗಳಾವು? ದ್ರೌಪದಿ ಬಗ್ಗೆ ನಿಮಗೆ ಇಂದು ಸತ್ಯ ತಿಳಿಯುತ್ತದೆ ಈ ವಿಡಿಯೋದಲ್ಲಿ. ಕರ್ಣ ಸೇರಿದಂತೆ ಅನೇಕ ರಾಜರನ್ನು ಸ್ವಯಂವರದಲ್ಲಿ ಅವಮಾನ ಮಾಡಿದ್ದಳು. ದ್ರೌಪದಿಯು ಮದುವೆಯಾಗಿ ರಾಜ ದೃಪದನ ಪಾಂಚಾಲ ದೇಶದಲ್ಲಿ ಸ್ವಯಂವರವನ್ನು ಏರ್ಪಡಿಸಿದ್ದನು. ಇದರಲ್ಲಿ ದೊಡ್ಡ ರಾಜ್ಯಗಳ ಚಕ್ರವರ್ತಿಗಳು, ರಾಜರು ಮತ್ತು ರಾಜಕುಮಾರರು ಸೇರಿದ್ದರು. ಅದರಲ್ಲಿ ದುರ್ಯೋಧನ, ಕರ್ಣ, ದುಶ್ಯಾಸನಲ್ಲದೆ ಪಾಂಡವರು ತಪಸ್ಸಿಗಳ ವೇಷದಲ್ಲಿ ಆಗಮನಿಸಿದ್ದರು. ಈ ಸಮಯದಲ್ಲಿ ಹೆಚ್ಚಿನ ರಾಜಕುಮಾರರಿಗೆ ಮೀನಿನ ಕಣ್ಣುಗಳಿಗೆ ಬಿಲ್ಲಿನಿಂದ ಹೊಡೆಯಲು ಸಾಧ್ಯವಾಗಲಿಲ್ಲ. ಆದುದರಿಂದ ಕರ್ಣನು ಅವನ ಸಿಂಹಾಸನದಿಂದ ಎದ್ದು ನಾನು ಮೀನಿನ ಕಣ್ಣುಗಳಿಗೆ ಬಾಣನ್ನು ಹೊಡೆಯುತ್ತೇನೆ ಎಂದು ಮುಂದಾಗುತ್ತಾನೆ. ಆದರೆ ದ್ರೌಪದಿ ಅವನಿಗೆ, ನೀನು ಹೀನ ಕುಲದವನು, ಕ್ಷತ್ರಿಯ ಕುಲದವನಲ್ಲ, ನಿನಗೆ ನನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಸ್ವಯಂವರದ ಸಭೆಯಲ್ಲಿ ಅವಮಾನಿಸುತ್ತಾಳೆ. ದ್ರೌಪದಿಯ ಈ ಚುಚ್ಚು ಮಾತುಗಳನ್ನು ಕೇಳಿದ ಇತರರು ಕರ್ಣನನ್ನು ನೋಡಿ ನಗಲು ಆರಂಭಿಸುತ್ತಾರೆ. ಇಂದ್ರಪ್ರಸ್ಥದ ಅತಿಥಿಗೆ ಬಂದ ದುರ್ಯೋಧನನು ಅವಮಾನಿಸಿದಳು. ಪಾಂಡವರು ತಮ್ಮ ವನವಾಸವನ್ನು ಮುಗಿಸಿದ ನಂತರ ಹಸ್ತಿನಾಪುರಕ್ಕೆ ಹಿಂತಿರುಗುತ್ತಾರೆ. ನಂತರ ಇಂದ್ರಪ್ರಸ್ಥವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಅದನ್ನು ಅದ್ಭುತವಾಗಿ ಅಲಂಕರಿಸಿದರು. ಇದನ್ನು ನೋಡಲು ದುರ್ಯೋಧನನು ಸೇರಿದಂತೆ ಕೌರವರು ಮತ್ತು ದೂರದ ರಾಜರು ಆಗಮನಿಸಿದ್ದರು. ಇಂದ್ರಪ್ರಸ್ಥದಲ್ಲಿ ಪಾಂಡವರು ನೀರಿನಂತೆ ಹೊಳೆಯುವ ನೆಲವನ್ನು, ಗೋಡೆಗಳನ್ನು ಕಟ್ಟಿಸಿದ್ದರು. ಈ ನೆಲದಲ್ಲಿ ದುರ್ಯೋಧನನ ಮುಖವೇ ಕಾಣುತ್ತಿತ್ತು ಮತ್ತು ಗೋಡೆಯಲ್ಲಿ ಪ್ರತಿಬಿಂಬವೂ ಕೂಡ ಕಾಣುತ್ತಿತ್ತು. ಗೋಡೆಯ ಬಾಗಿಲೆಂದು ತಿಳಿದು ದುರ್ಯೋಧನನು ಗೋಡೆಗೆ ಹೋಗಿ ಡಿಕ್ಕಿ ಹೊಡೆಯುತ್ತಾನೆ. ಇದನ್ನು ನೋಡಿದ ದ್ರೌಪದಿ ಅವನನ್ನು ಕುರುಡ ಎಂದು ಅಪಹಾಸ್ಯ ಮಾಡುತ್ತಾಳೆ ಮತ್ತು ಕುರುಡನ ಮಗ ಕೂಡ ಕುರುಡ ಎಂದು ಅವಮಾನಿಸುತ್ತಾಳೆ. ಇದು ಆಕೆಗೆ ಮತ್ತೊಂದು ಪಾಪಕ್ಕೆ ಕಾರಣವಾಗುತ್ತದೆ. ಮತ್ತೊಂದು ಪಾಪಕ್ಕೆ ಕಾರಣವೇನೆಂದರೆ 5 ಗಣ್ಯರಲ್ಲಿ ಅರ್ಜುನನು ಹೆಚ್ಚು ಪ್ರೀತಿಸುತ್ತಿದ್ದಳು. ಸ್ವಯಂವರರ ವಿಜಯದ ನಂತರ ಪಾಂಡವರು ದ್ರೌಪದಿಯನ್ನು ಕಾಡಿನಲ್ಲಿರುವ ತಮ್ಮ ಗುಡಿಸಲಿಗೆ ಕರೆದೊಯ್ದಾಗ ಅವರು 5 ಸೋದರನ ತಾಯಿ ಆದೇಶ ಮೇರೆಗೆ ಮದುವೆಯಾದಳು. ಆದರೆ ವಾಸ್ತವದಲ್ಲಿ ದ್ರೌಪದಿ ಅರ್ಜುನನು ಮಾತ್ರ ಪ್ರೀತಿಸುತ್ತಿದ್ದಳು. ಧರ್ಮರಾಜ ಯುಧಿಷ್ಠಿರನು ಸ್ವರ್ಗಕ್ಕೆ ಹೋಗುವಾಗ ನಡೆದುಕೊಂಡು ಹೋಗುತ್ತಿದ್ದಾಗ ಅವಳು ಎಡವಿ ಬಿದ್ದಾಗ ಈ ವಿಷಯವನ್ನು ಬಹಿರಂಗಪಡಿಸಿದನು. ಆಗ ದ್ರೌಪದಿ ಉಳಿದ ಪತಿಯರು ದ್ರೌಪದಿಯ ಮೃತ್ಯು ಲೋಕದಲ್ಲಿ ಸಾಯಲು ಕಾರಣವೆಂದು ಕೇಳುತ್ತಾರೆ. ಆಗ ಯುಧಿಷ್ಠಿರನು, ಆಕೆ ನಮ್ಮ 5 ಜನರಲ್ಲಿ ಅರ್ಜುನನು ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ಹಾಗೂ ನಮಗೂ ಪ್ರೀತಿಯಲ್ಲಿ ಮೋಸ ಮಾಡಿದ್ದಾಳು. ಆದ್ದರಿಂದ ಅವಳು ನಮ್ಮೊಂದಿಗೆ ಸ್ವರ್ಗಕ್ಕೆ ಬರಲು ಸಾಧ್ಯವಿರಲಿಲ್ಲ ಎಂದು ಹೇಳುತ್ತಾರೆ. ಈ ಮೇಲಿನ 3 ಕಾರಣಗಳಿಂದಾಗಿ ದ್ರೌಪದಿಗೆ ತನ್ನ ಪತಿಯರೊಂದಿಗೆ ಸ್ವರ್ಗಕ್ಕೂ ಸೇರಲು ಸಾಧ್ಯವಾಗುವುದಿಲ್ಲ. ಆಕೆಯು ಮಾಡಿದ್ದ ಪಾಪವು ಕೆಲಸಗಳೇ ಆಕೆಯನ್ನು ಮೃತ್ಯು ಲೋಕಕ್ಕೆ ಕಳುಹಿಸಿತು. ದ್ರೌಪದಿಯು ಸ್ವಯಂವರದಲ್ಲಿ 3 ಜನ ರಾಜರನ್ನು ಅಪಮಾನ ಮಾಡಿದ್ದಕ್ಕಾಗಿ ಸ್ವರ್ಗ ಲೋಕಕ್ಕೆ ಹೋಗುವ ಬದಲು ನರಕ ಲೋಕಕ್ಕೆ ಹೋಗುತ್ತಾಳೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.